ನಮಸ್ಕಾರ ದೇವರು. ಪಂಚಪಾಂಡವ ಮ್ಯಾಥ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪಿ ಸರ್. ಲಾಸ್ಟ್ ಕ್ಲಾಸಲ್ಲಿ ಡಿಟರ್ಮಿನೆಂಟ್ಸ್ ಅಂದರೆ ಏನು ಅಂತ ನೋಡಿದ್ವಿ, ಹೌದಲ್ವಾ? ಈಗ ಅದ್ರ ಮೇಲೆ ಎಕ್ಸಸೈಸ್ ಕ್ವಶನ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸಸೈಸ್ ಮುಗಿಸ್ತಾ ಇದ್ದೀವಿ. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಎಕ್ಸಸೈಸ್ 4.1 ಅಲ್ಲಿ ಎವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ಸ್ ಇನ್ ಎಕ್ಸಸೈಸ್ 1 and 2 ಅಂದರೆ ಫಸ್ಟ್ ಕ್ವಶನ್ ಮತ್ತು ಸೆಕೆಂಡ್ ಕ್ವಶನ್ ಅಲ್ಲಿ ಕ್ವಶನ್ ಕೊಟ್ಟಿದ್ದಾರೆ, ಅದನ್ನು ನಾವು ಸಾಲ್ವ್ ಮಾಡಬೇಕು. ಗೊತ್ತಾಯ್ತಲ್ವಾ? ಈಗ ಫಸ್ಟ್ ಏನಿದೆ, ಈ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಈಗ ನಾವು ಇದರದ್ದು ಡಿಟರ್ಮಿನೆಂಟ್ ಕಂಡುಹಿಡಬೇಕು. ಯಾವ ರೀತಿ ಕಂಡುಹಿಡಿಯೋದು? ಎಸ್, ಫಸ್ಟ್ ಇಲ್ಲಿ ನೋಡಿ, ಇದು ಪ್ಲಸ್ ಇದು ಮೈನಸ್ ಅಂತ ಬರ್ಕೊಳಿಬೇಕಾದ್ರೆ ಫಸ್ಟ್ ಪ್ಲಸ್ ಏನಿದೆ 2, ಹೌದಲ್ವಾ, ಇಂಟು ಈ ಫುಲ್ ರೋ ಮತ್ತೆ ಫುಲ್ ಕಾಲಮ್ ಬಿಟ್ರೆ -1 ಇರುತ್ತೆ. ನೆಕ್ಸ್ಟ್ ಮೈನಸ್ ಇದೆ, -4 ಇಂಟು ಏನು ಬರುತ್ತೆ -5, ಯಾಕಂದ್ರೆ ಈ ರೋ ಮತ್ತು ಈ ಕಾಲಮ್ ಬಿಟ್ರೆ -5 ಇರುತ್ತೆ. ಈಗ ನೆಕ್ಸ್ಟ್ +2 ಇಂಟು -1 -2. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 5 20. ನೆಕ್ಸ್ಟ್ -2 + 20 18 ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ ಅಂದರೆ ಈ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಕಂಡುಹಿಡಿಯೋದು ಅಂದರೆ ಸೇಮ್, ಫಸ್ಟ್ ಪ್ಲಸ್ ಇಲ್ಲಿ ಮೈನಸ್, ಆಯ್ತಾ? ಇಲ್ಲಿ ಪ್ಲಸ್ ಬರಿಬೇಕಂತಿಲ್ಲ, ಬೇಕಾದರೆ ಬರಿಬೋದು. ಕಾಸ್ ಥೀಟಾ ಇಂಟು ಈ ಫುಲ್ ರೋ ಈ ಕಾಲಮ್ ಬಿಟ್ರೆ ಕಾಸ್ ಥೀಟಾ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಡೈರೆಕ್ಟ್ ಬರಿಬೋದು. ಪ್ಲಸ್ ಸೈನ್ ಥೀಟಾ ಇಂಟು ಇದು ರೋ ಇದು ಕಾಲಮ್ ಬಿಟ್ರೆ ಸೈನ್ ಥೀಟಾ ಇರುತ್ತೆ. ಇದೇನಾಗುತ್ತೆ, ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ, ಪ್ಲಸ್ ಸೈನ್ ಥೀಟಾ ಇಂಟು ಸೈನ್ ಥೀಟಾ, ಸೈನ್ ಸ್ಕ್ವೇರ್ ಥೀಟಾ. ನಿಮ್ಗೆ ಗೊತ್ತಿದೆ ಅಲ್ವಾ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ 1 ಅಂದರೆ ಇದರ ಡಿಟರ್ಮಿನೆಂಟ್ ವ್ಯಾಲ್ಯೂ 1 ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂದರೆ ಥರ್ಡ್ ಕ್ವಶನ್ ಅಲ್ಲ, ಇದು ಸೆಕೆಂಡ್ ಕ್ವಶನ್ ಅಲ್ಲಿ ಫಸ್ಟ್ ಒನ್, ಇದು ಸೆಕೆಂಡ್ ಕ್ವಶನ್ ಅಲ್ಲಿ ಸೆಕೆಂಡ್ ಒನ್ ಇದೆ. ಗೊತ್ತಾಯ್ತಲ್ವಾ? ಇದನ್ನು ಕೊಟ್ಟಿದ್ದಾರೆ, ಇದನ್ನು ಈಗ ಸಾಲ್ವ್ ಮಾಡೋಣ. ಫಸ್ಟ್ ಏನಿದೆ, ಎಸ್ x² - x + 1, ಆಯ್ತಾ? ಇದನ್ನು ಈ ರೀತಿ ಬ್ರಾಕೆಟ್ ಹಾಕಿ ಇಂಟು ಇರೋ ಈ ಕಾಲಮ್ ಬಿಟ್ರೆ ಎಸ್ x + 1 ಇದೆ, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ಮೈನಸ್ ಬರುತ್ತಲ್ವಾ, ಮೈನಸ್ ಹಾಕಿ. ನೆನಪಿರ್ಲಿ, ಈಗ x - 1 ಈ ರೀತಿ ಬರೀತೀರಲ್ವಾ, ಈ ರೀತಿ ಬರೀಬಾರ್ದು, ಈ ರೀತಿ ಬ್ರಾಕೆಟ್ ಹಾಕಬೇಕು. ಒಂದು ಎಕ್ಸಾಂಪಲಲ್ಲಿ ನಾನು ಬೇಕಂತಾನೆ ಮಿಸ್ಟೇಕ್ ಮಾಡಿ ನಿಮಗೆ ತೋರಿಸಿದೆ, ಹೌದಲ್ವಾ, ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಅಂತ. ಈಗ ಇದು ಕೂಡ ಆ ರೀತಿ ಮಾಡಬಾರ್ದು, ಈ ರೀತಿ ಬ್ರಾಕೆಟ್ ಹಾಕಬೇಕು. ನೆಕ್ಸ್ಟ್ ಈ ಫುಲ್ ರೋ ಈ ಫುಲ್ ಕಾಲಮ್ ಬಿಟ್ರೆ x + 1 ಇರುತ್ತೆ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿ, x² ಇಂಟು x³. ನೆಕ್ಸ್ಟ್ x ಇಂಟು -x -x², x ಇಂಟು 1 + x. ನೆಕ್ಸ್ಟ್ 1 ಇಂದ ಇದನ್ನು ಮಲ್ಟಿಪ್ಲೈ ಮಾಡಿ, x² ಇಂಟು 1 x² -x ಇಂಟು 1 -x, 1 ಇಂಟು 1 1 ಬರುತ್ತೆ. ಈಗ ಮೈನಸ್ ಇದನ್ನು ಮಲ್ಟಿಪ್ಲೈ ಮಾಡಿ, x ಇಂಟು x² x ಇಂಟು 1 x. ನೆಕ್ಸ್ಟ್ -1 ಇಂಟು x -x -1 ಇಂಟು +1 -1. ಇಲ್ಲಿ ನೋಡಿ, ಇನ್ನು ನಾವು ಇದನ್ನು ಮೈನಸನ್ನು ಇದನ್ನು ಮಾಡಲಿಲ್ಲ, ಅದಕ್ಕೆ ಇದನ್ನು ಬ್ರಾಕೆಟ್ ಹಾಕಿದ್ದನ್ನು ಯಾವತ್ತೂ ಮರಿಬಾರ್ದು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ +x ಇದೆ, ಇಲ್ಲಿ -x ಇದೆ, ಅಂದರೆ ಎರಡು ಕ್ಯಾನ್ಸಲ್ ಮಾಡುವುದು. ಇಲ್ಲಿ -x² ಇದೆ, ಇಲ್ಲಿ +x² ಇದೆ, ಇದು ಕೂಡ ಎರಡನ್ನು ಕ್ಯಾನ್ಸಲ್ ಮಾಡ್ಬೋದು, ಅಂದರೆ x³ + 1 ಉಳಿತಿಲ್ಲಿ. ನೆಕ್ಸ್ಟ್ ಈಗ ಮೈನಸನ್ನು ಮಲ್ಟಿಪ್ಲೈ ಮಾಡೋಣ, ಮೈನಸ್ ಇಂಟು x² -x² ಮೈನಸ್ ಇಂಟು +x -x ಮೈನಸ್ ಇಂಟು ಇಲ್ಲಿ ನೋಡಿ, ಇಲ್ಲಿ ಬೇಕಾದ್ರೆ ನೀವು ಮೊದಲೇ ಕ್ಯಾನ್ಸಲ್ ಮಾಡ್ಬೋದು. +x -x ಇದೆ ಅಲ್ವಾ, ಇದನ್ನು ಕ್ಯಾನ್ಸಲ್ ಮಾಡ್ಬೋದು. -x² ಆದಮೇಲೆ ಮೈನಸ್ ಇಂಟು ಮೈನಸ್ +1 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, x³ ನೆಕ್ಸ್ಟ್ -x² + 2 ಆಗುತ್ತೆ. ಗೊತ್ತಾಯ್ತಲ್ವಾ? ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್ ಏನು ಹೇಳ್ತಿದೆ ಅಂದರೆ, ಇಫ್ A = ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಶೋ ದಟ್ determinant of 2a is equal to 4 into determinant of a.
ಇದನ್ನು ಯಾವ ರೀತಿ ಪ್ರೂವ್ ಮಾಡಬೇಕು? ಎಸ್, ಫಸ್ಟ್ ಎಲ್ ಎಚ್ ಎಸ್ ಅನ್ನು ಕಂಡುಹಿಡೀರಿ, ನೆಕ್ಸ್ಟ್ ಆರ್ ಎಚ್ ಎಸ್ ಅನ್ನು ಕಂಡುಹಿಡೀರಿ, ಇದೆರಡು ಈಕ್ವಲ್ ಇದೆಯಾ ಇಲ್ವಾ ಅಂತ ತಿಳಿಸ್ಬೇಕು. ಈಗ ಫಸ್ಟ್ ಎಲ್ ಎಚ್ ಎಸ್ ಅನ್ನು ಕಂಡುಹಿಡಿಯೋಣ. ಇದು ಯಾವ ರೀತಿ ಕಂಡುಹಿಡಿದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ ಏನಿದೆ ಅಂದರೆ ಡಿಟರ್ಮಿನೆಂಟ್ ಒಳಗೆ 2 ಬರೀರಿ, ಮತ್ತೇನಿದೆ ಎ ಇದೆ ಅಲ್ವಾ, ಎ ಬರೀರಿ. 1 2 4 2 ಈ ರೀತಿ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಸ್ಕೆಲಾರ್ ಮಲ್ಟಿಪ್ಲಿಕೇಶನ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಎಸ್. ನೆಕ್ಸ್ಟ್ ಬರೀಬೇಕಾದ್ರೆ ಈ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಬಿಡಿ, ಯಾಕಂದರೆ ಡಿಟರ್ಮಿನೆಂಟ್ ಇದೆ ಅಲ್ವಾ. ಸೊ 2 × 1 2, 2 × 2 4, 2 × 4 8, 2 × 2 4. ಇದು ನಮ್ಮದು 2a ಅಂದರೆ ಇದು ಸಿಕ್ಕಿದೆ. ಈಗ ಇದರದ್ದು ಡಿಟರ್ಮಿನೆಂಟ್ ಕಂಡುಹಿಡಿಯೋಣ. ಯಾವ ರೀತಿ ಅಂತ ಗೊತ್ತಿದೆ ಅಲ್ವಾ? ಎಸ್, ಪ್ಲಸ್ ಮೈನಸ್. ನೆಕ್ಸ್ಟ್ 2 ಇಂಟು ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ ಇಂಟು 4, ನೆಕ್ಸ್ಟ್ -4 ಇಂಟು ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ 8, 4 2s 8 ಮೈನಸ್ 8 4s 32. ಈಗ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ? ಎಸ್, 24 ಮೈನಸ್ 24 ಬರುತ್ತೆ. ಆಯಿತಾ? ಅಂದರೆ ನಮಗೆ ಎಲ್ ಎಚ್ ಎಸ್ -24 ಸಿಕ್ಕಿದೆ. ಈಗ ಆರ್ ಎಚ್ ಎಸ್ ಕಂಡುಹಿಡೋಣ. ಅದು ಯಾವ ರೀತಿ? ಫಸ್ಟ್ ನೋಡಿ, ಇಲ್ಲೇನಿದೆ ಡಿಟರ್ಮಿನೆಂಟ್ ಆಫ್ ಇದೆ, ಎ ಇದೆ ಅಲ್ವಾ. ಅಂದರೆ ಫಸ್ಟ್ ನಾವು ಡಿಟರ್ಮಿನೆಂಟ್ ಆಫ್ ಎನ ಕಂಡುಹಿಡಿಬೇಕು. ಅದಾದಮೇಲೆ 4 ಇಂಟು ಮಾಡಿದ್ರೆ ಆಯಿತು. ಫಸ್ಟ್ ಡಿಟರ್ಮಿನೆಂಟ್ ಆಫ್ ಎನ ಕಂಡುಹಿಡಿಯೋಣ. ಏನಿದೆ ಡಿಟರ್ಮಿನೆಂಟ್ ಆಫ್ ಎ? 1 2 4 2. ಇದನ್ನು ಕಂಡುಹಿಡಿದಾದ್ರೆ ಎಸ್, ಪ್ಲಸ್ ಮೈನಸ್ 1 ಇಂಟು ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ 2 ಇರುತ್ತೆ. ನೆಕ್ಸ್ಟ್ -2 ಇಂಟು ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ 4 ಇರುತ್ತೆ. ಅದೇನಾಗುತ್ತೆ? ಎಸ್, 1 ಇಂಟು 2 2. ನೆಕ್ಸ್ಟ್ -2 ಇಂಟು 4 -8. ಅದೇನಾಗುತ್ತೆ? -8 ಪ್ಲಸ್ 2 ಎಸ್, -6 ಆಗುತ್ತೆ. ಈಗ ನಮಗೆ ಡಿಟರ್ಮಿನೆಂಟ್ ಆಫ್ ಎ ಸಿಕ್ಕಿದೆ. ನಮ್ಗೆ ಏನು ಬೇಕು? 4 ಇಂಟು ಡಿಟರ್ಮಿನೆಂಟ್ ಎ ಬೇಕು. ಅಂದರೆ 4 ಇಂಟು ಡಿಟರ್ಮಿನೆಂಟ್ ಆಫ್ ಎ ಏನು ಸಿಕ್ಕಿದೆ? -6. ಅದೇನಾಗುತ್ತೆ? 4 ಇಂಟು -6 -24 ಆಗುತ್ತೆ. ಇಲ್ಲಿ ನೋಡಿ, ನಮಗೆ ಇಲ್ಲಿ -24 ಸಿಕ್ಕಿದೆ, ಇಲ್ಲೂ ಕೂಡ -24 ಸಿಕ್ಕಿದೆ. ಅಂದರೆ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್. ಲಾಸ್ಟ್ ಏನು ಬರೀಬೇಕಂದ್ರೆ ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ 2a ಇಸ್ ಈಕ್ವಲ್ ಟು 4 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರೆದ್ರೆ ಆಯಿತು. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 4th ಕ್ವಶನ್. ಇಫ್ ಎ ಇಸ್ ಈಕ್ವಲ್ ಟು ಇ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ದೆನ್ ಶೋ ದಟ್ ಡಿಟರ್ಮಿನೆಂಟ್ ಆಫ್ 3a ಇಸ್ ಈಕ್ವಲ್ ಟು 27 ಇಂಟು ಡಿಟರ್ಮಿನೆಂಟ್ ಆಫ್ ಎನ ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಪ್ರಾಬ್ಲಮ್ ಮಾಡ್ದಂಗೆ ಫಸ್ಟ್ ಎಲ್ ಎಚ್ ಎಸ್ ಅನ್ನು ಕಂಡುಹಿಡಬೇಕು, ಆಮೇಲೆ ಆರ್ ಎಚ್ ಎಸ್ ಅನ್ನು ಕಂಡುಹಿಡಬೇಕು. ಈಗ ಫಸ್ಟ್ ಎಲ್ ಎಚ್ ಎಸ್ ಅನ್ನು ಕಂಡುಹಿಡೋಣ. ಯಾವ ರೀತಿ ಅಂತ ಹೇಳಿದ್ದೆ? ಎಸ್, ಡಿಟರ್ಮಿನೆಂಟ್ 3 ಇಂಟು ಮ್ಯಾಟ್ರಿಕ್ಸ್ 1 0 1 0 1 2 0 0 4. ಅದೇನಾಗುತ್ತೆ ಅಂದರೆ ಡಿಟರ್ಮಿನೆಂಟ್ ಸ್ಕೆಲಾರ್ ಮಲ್ಟಿಪ್ಲೈ ಮಾಡಿದ್ರೆ 3 1 3 0 3 0 3 6 0 0 12. ಇದು ನಮಗೆ 3a ಸಿಕ್ಕಿದೆ. ಈಗ ಇದನ್ನು ಡಿಟರ್ಮಿನೆಂಟ್ ಕಂಡುಹಿಡೋಣ. ಇದೇನು ಬರುತ್ತೆ ಅಂದರೆ ನಿಮಗೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಾ? ಎಸ್, ನೀವು ರೋ ರೀತಿ ಮಾಡ್ಬೋದು, ಕಾಲಮ್ ರೀತಿ ಬೇಕಾದರೂ ಮಾಡ್ಬೋದು. ಇಲ್ಲಿ ಈಸಿ ಯಾವುದಿದೆ ಅಂದರೆ ಇಲ್ಲಿ ನೋಡಿ, ಈ ರೀತಿ ಮಾಡಿದ್ರೆ ನಿಮ್ಗೆ 1 0 ಸಿಗುತ್ತೆ, ಈ ರೀತಿ ಮಾಡಿದ್ರೆ 2 0 ಸಿಗುತ್ತೆ, ಈ ರೀತಿ ಮಾಡಿದ್ರೆ ನಿಮಗೆ 2 0 ಸಿಗುತ್ತೆ. ನಾನು ಕಾಲಮ್ 1 ಪ್ರಕಾರ ಮಾಡ್ತೀನಿ. ಆಯಿತಾ? ಫಸ್ಟ್ ಇಲ್ಲಿ ನೋಡಿ, ಸೈನ್ ಮೊದಲು ನೋಡ್ಕೊಳ್ಳಿ, ಪ್ಲಸ್ ಮೈನಸ್ ಪ್ಲಸ್. ಆಯಿತಾ? ಫಸ್ಟ್ ಈ ಟರ್ಮ್ ನೋಡೋಣ. 3 ಇಂಟು, ಈಗ ಇದನ್ನು ಮತ್ತೆ ಇದನ್ನು ಮುಚ್ಚಿದ್ರೆ ಎಸ್, ನಿಮಗೆ ಒಂದು ಸ್ಟೆಪ್ಸ್ ಹಾರಿಸದೆ ಮಾಡ್ತೀನಿ. ನೆಕ್ಸ್ಟ್ ಬೇಕಾದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಏನು ಬರುತ್ತೆ? 3 6 0 12. ನೆಕ್ಸ್ಟ್ -0 ಇಂಟು ಏನು ಬರುತ್ತೆ? 0 3 0 12 ಪ್ಲಸ್ 0 ಇಂಟು ಏನು ಬರುತ್ತೆ? 0 3 3 6. ಗೊತ್ತಾಯ್ತಲ್ವಾ? ಇಲ್ಲಿ ನೋಡಿ, 3 ಮಾಡಿದಾಗ ಇದೆರಡನ್ನು ಮುಚ್ಚಿ ಈ 4 ಇಲ್ಲಿ ಬರ್ದಿದ್ದೀನಿ. ನೆಕ್ಸ್ಟ್ 0 ಇಂದ ಮಾಡಿದಾಗ ಇದನ್ನು ಮತ್ತೆ ಇದನ್ನು ಮುಚ್ಚಿದ್ರೆ 0 3 0 12 ಬರ್ದಿದ್ದೀನಿ. ನೆಕ್ಸ್ಟ್ ಈ 0ನ ಮಾಡಿದಾಗ ಈ ಫುಲ್ ಕಾಲಮ್ ಮತ್ತು ಈ ಫುಲ್ ರೋ ಬಿಟ್ಟು 0 3 3 6ನ ಬರ್ದಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು? ಎಸ್, ಇದರ ಡಿಟರ್ಮಿನೆಂಟ್ ಕಂಡುಹಿಡೋಣ. 3 ಇಂಟು, ನೆಕ್ಸ್ಟ್ ಇದು ಯಾವ ರೀತಿ ಕಂಡುಹಿಡಿಯೋದು ಅಂದರೆ 3 ನೋಡಿ, ಇದು ಪ್ಲಸ್ ಇದು ಮೈನಸ್ ಅಲ್ವಾ. 3 ಇಂಟು 12
ಮೈನಸ್ 6 ಇಂಟು 0. ನೆಕ್ಸ್ಟ್ ಇಲ್ಲಿ ನೋಡಿ, ನೆಕ್ಸ್ಟ್ 0 ಇದೆ ಪ್ಲಸ್ 0 ಇದೆ. ಸೊ ಇದರಲ್ಲಿ ಕಂಡುಹಿಡಬೇಕಂತ ಇಲ್ಲ, ಹೌದಲ್ವಾ? ನೆಕ್ಸ್ಟ್ 3 ಇಂಟು 12 3 36 ಮೈನಸ್ ಏನು ಬರುತ್ತೆ, 0 ಬರುತ್ತೆ. ಸೊ ಅದನ್ನು ಬರಿಬೇಕಂತ ಇಲ್ಲ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, 108 ಬರುತ್ತೆ, ಹೌದಲ್ವಾ? 108 ಬರುತ್ತೆ. ಅಂದರೆ ನಮಗೆ ಡಿಟರ್ಮಿನೆಂಟ್ ಆಫ್ 3a 108 ಸಿಕ್ಕಿದೆ. ಈಗ 27 ಇಂಟು ಡಿಟರ್ಮಿನೆಂಟ್ ಏನ ಕಂಡುಹಿಡಿಯೋಣ. ಫಸ್ಟ್ ಡಿಟರ್ಮಿನೆಂಟ್ ಏನ ಕಂಡುಹಿಡಿಯಿರಿ. 101 012 004. ನೆಕ್ಸ್ಟ್ ಇದರ ಡಿಟರ್ಮಿನೆಂಟ್ ಯಾವ ರೀತಿ ಕಂಡುಹಿಡಬೇಕಂದ್ರೆ ಸೇಮ್, ಇದು ಕೂಡ ಕಾಲಮ್ ರೀತಿಯಲ್ಲಿ ಹೋಗಿ ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್, ನೆಕ್ಸ್ಟ್ 1 ಇಂದ ಹೋದರೆ 1 ಇಂಟು ಎಸ್. ಇಲ್ಲಿ ನೋಡಿ, ನೀವು ಇದನ್ನು ಈ ರೀತಿ ಬೇಕಾದರೆ ಬರಿಬೋದು, ಅಥವಾ ಡೈರೆಕ್ಟ್ ನಿಮ್ಗೆ ಬರುತ್ತೆ ಅಂದರೆ ಈ ಸ್ಟೆಪ್ ಬೇಕಾದರೆ ಮಾಡ್ಬೋದು, ಗೊತ್ತಾಯ್ತಲ್ವಾ? ಈಗ ಡೈರೆಕ್ಟ್ ಮಾಡ್ತೀನಿ ನೋಡಿ ಯಾವ ರೀತಿ ಅಂತ. 1 ಇಂಟು ನೆಕ್ಸ್ಟ್ ಏನು ಮಾಡ್ತೀರಾ, ನಿಮಗೆ ಇದೆರಡು ಮುಚ್ಚುತ್ತಲ್ವಾ, ನೀವು ಈ ರೀತಿ ಡಿಟರ್ಮಿನೆಂಟ್ ಹಾಕಿ ಬರಿತಿದ್ರಲ್ವಾ, ಈಗ ನೀವು ಡೈರೆಕ್ಟ್ ಬರಿಬೋದು. ಯಾವ ರೀತಿ ಅಂದರೆ ಪ್ಲಸ್ ಮೈನಸ್, ಎಸ್ 1 ಇಂಟು 4 ಮೈನಸ್ 2 ಇಂಟು 0 ಅಂತ ಬರಿಬೋದು, ಗೊತ್ತಾಯ್ತಲ್ವಾ? ಒಂದು ಸ್ಟೆಪ್ನ ಸ್ಕಿಪ್ ಆಗ್ತದೆ. ಸೊ ನೆಕ್ಸ್ಟ್ ಏನಿದೆ, ಮೈನಸ್ 0 ಇಂಟು ಇದನ್ನು ನೀವು ಬರಿಬೇಕಂತಿಲ್ಲ, ಬೇಕಾದರೆ ಇಷ್ಟೇ ಬರೀರಿ, 0 ಮೈನಸ್ ಪ್ಲಸ್ 0 ಅಂತ ಬರಿಬೋದು, ಗೊತ್ತಾಯ್ತಲ್ವಾ? ಒಂದು ಸ್ಟೆಪ್ ಸ್ಕಿಪ್ ಮಾಡಿದೆ. ಆದರೆ ನೀವು ಆದಷ್ಟು ಎಲ್ಲ ಸ್ಟೆಪ್ಸ್ನ ಬರೀರಿ, ಇದು ನಿಮಗೆ ಈಸಿ ಮೆಥಡ್, MCQಗೆ ಅದಕ್ಕೆಲ್ಲ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ದೆ, ಆಯ್ತಲ್ವಾ? ನೆಕ್ಸ್ಟ್ 1 ಇಂಟು 4 ಇಂಟು 1 4 ಮೈನಸ್ ಏನು ಬರುತ್ತೆ, 2 ಇಂಟು 0 0 ಬರುತ್ತೆ, ಅಂದರೆ 4 ಬರುತ್ತೆ. ಈಗ ಏನಿದೆ, ನಮಗೆ ಡಿಟರ್ಮಿನೆಂಟ್ ಆಫ್ ಎ 4 ಸಿಕ್ಕಿದೆ. ನಮಗೆ ಏನು ಬೇಕು, ಎಸ್ 27 ಡಿಟರ್ಮಿನೆಂಟ್ ಆಫ್ ಎ, ಅಂದರೆ 27 ಇಂಟು 4 ಬೇಕು. ಅಂದರೆ ಏನಾಗುತ್ತೆ, 108 ಬರುತ್ತೆ, ಹೌದಲ್ವಾ? ಮಲ್ಟಿಪ್ಲೈ ಮಾಡಿ ನೋಡಿ, ಅಂದರೆ ನಮಗೆ RHS ಮತ್ತು LHS ಸೇಮ್ ಸಿಕ್ಕಿದೆ. ಅಂದರೆ ಏನು ಬರಿಬೋದು, ದೇರ್ ಫೋರ್ ಡಿಟರ್ಮಿನೆಂಟ್ ಆಫ್ 3a ಇಸ್ ಈಕ್ವಲ್ ಟು 27 ಇಂಟು ಡಿಟರ್ಮಿನೆಂಟ್ ಆಫ್ ಎ ಅಂತ ಬರಿಬೋದು. ಇಲ್ಲಿ ನೋಡಿ, ಈ ಸ್ಟೆಪ್ಸ್ ಗೊತ್ತಾಗಿದೆ ಅಲ್ವಾ? ಡೈರೆಕ್ಟ್ ಮಾಡೋದು. ನಿಮ್ಗೆ ಗೊತ್ತಾಗಲಿಲ್ಲ, ಕನ್ಫ್ಯೂಸ್ ಆಗ್ತದೆ ಅಂದರೆ ಇದನ್ನೇ ಮಾಡಿ, ಅಂದರೆ ಈ ರೀತಿಯೇ ಮಾಡಿ, ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗಿದು ಗೊತ್ತಾಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 4th ಕ್ವಶನ್ ಆಗಿದೆ ಅಲ್ವಾ? ಈಗ 5th ಕ್ವಶನ್ ನೋಡೋಣ. 5th ಕ್ವಶನ್ ಏನಿದೆ ನೋಡಿ, ಇವ್ಯಾಲ್ಯೂಯೇಟ್ ದ ಡಿಟರ್ಮಿನೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಇದನ್ನು ಕೊಟ್ಟಿದ್ದಾರೆ, ಅಂದರೆ ಇದರ ಡಿಟರ್ಮಿನೆಂಟ್ಸ್ ಕಂಡುಹಿಡಬೇಕು. ಇಲ್ಲಿ ನೋಡಿ, ಫಸ್ಟ್ ನಾವು ಹುಡ್ಕೋದೇನು, ಎಸ್ ಝೀರೋಸ್. ಈ ಝೀರೋಸನ್ನ ಈ ರೋ ಇಂದ ನಾವು ಮಾಡೋಣ, ಆಯ್ತಾ? ನೆಕ್ಸ್ಟ್ ಈಗ ಇಲ್ಲಿ ಮಾಡೋದು ಯಾವ ರೀತಿ, ಸೈನ್ ಆಗಬೇಕು. ಇಲ್ಲಿ ಪ್ಲಸ್ ಅಲ್ಲ, ಇಲ್ಲಿ ಮೈನಸ್, ಯಾಕಂದರೆ ಇದು ಪ್ಲಸ್ ಇದೆ ಅಲ್ವಾ, ಇದು ಮೈನಸ್ ಆಗುತ್ತೆ, ಇದು ಪ್ಲಸ್, ಇದು ಮೈನಸ್, ಗೊತ್ತಿದೆ ಅಲ್ವಾ? ನೆಕ್ಸ್ಟ್ ಈಗ ಸಾಲ್ವ್ ಮಾಡೋಣ. 0 ಇಂಟು ಏನು ಬರುತ್ತೆ, -1 -2 -5 0. ನೆಕ್ಸ್ಟ್ ಪ್ಲಸ್ 0 ಇಂಟು ಏನು ಬರುತ್ತೆ, ಎಸ್ 3 -2 3 0, 3 -2 3 0. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಈ ರೋ, ಅಂದರೆ ಈ ಕಾಲಮ್, ಈ ರೋ ಬಿಟ್ಟರೆ 3 -1 3 -5 ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ನೋಡಿ, 0 ಇಂಟು 0 ಫುಲ್ ಹೋಗುತ್ತೆ. ಸೊ ಲಾಸ್ಟ್ ಈ ಟರ್ಮ್ ಅಷ್ಟೇ ಇರುತ್ತೆ, ಇದನ್ನು ಬರೆಯೋಣ. 1 ಇಂಟು ನೆಕ್ಸ್ಟ್ ಸಾಲ್ವ್ ಮಾಡಿ 3, ಇಲ್ಲಿ ನೋಡಿ ಇದು ಪ್ಲಸ್ ಇದು ಮೈನಸ್, ಹೌದಲ್ವಾ ಡಿಟರ್ಮಿನೆಂಟ್ಸು. ಸೊ ನೆಕ್ಸ್ಟ್ ಸ್ಟೆಪ್ ಮಾಡೋಣ. 3 ಇಂಟು ಏನು ಬರುತ್ತೆ, ಈ ರೋ ಈ ಕಾಲಮ್ ಬಿಟ್ಟರೆ -5, ಹೌದಲ್ವಾ, ಇಂಟು -5. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಏನು ಬರುತ್ತೆ, ಎಸ್ 3 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಇದು ಫುಲ್ ಇದೆ ನೋಡಿ, ಈ ಬ್ರ್ಯಾಕೆಟ್ ಹಾಕೋದನ್ನು ಮರಿಬೇಡಿ. ನೆಕ್ಸ್ಟ್ 3 ಇಂಟು -5 ಏನು ಬರುತ್ತೆ, ಎಸ್ -15 ಪ್ಲಸ್ 1 ಇಂಟು 3 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, -15 ಪ್ಲಸ್ 3 -12, ಅಂದರೆ 1 ಇಂಟು -12 ಇಸ್ ಈಕ್ವಲ್ ಟು ಏನು ಬರುತ್ತೆ ಅಂದರೆ -12 ಆನ್ಸರ್ ಬರುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್ ಇಲ್ಲಿದೆ. ಈಗ ಇಲ್ಲಿ ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಡಿಟರ್ಮಿನೆಂಟಲ್ಲಿ ಅಂದರೆ ಡಯಾಗೋನಲಲ್ಲಿ ಝೀರೋಸ್ ಇದೆ, ನಾವು ಈ ರೀತಿ ಕಂಡುಹಿಡಿಬೋದಾ,
ಇಲ್ಲ, ಕಂಡುಹಿಡಿಯಲಿಕ್ಕೆ ಆಗೋದಿಲ್ಲ. ಯಾವುದಾದ್ರೂ ರೋ ಅಥವಾ ಯಾವುದಾದ್ರೂ ಕಾಲಮಿಂದಾನೇ ಮಾಡಬೇಕು, ಹೌದಲ್ವಾ? ಈಗ ಯಾವುದ್ರಲ್ಲಿ ಮಾಡಿದ್ರು ನಿಮಗೆ 1 0 ಸಿಕ್ಕೇ ಸಿಗುತ್ತೆ. ಸೊ ನಾನು ಫಸ್ಟ್ ರೋ ಇಂದ ಮಾಡ್ತೀನಿ, ಪ್ಲಸ್ ಮೈನಸ್ ಪ್ಲಸ್. ಆಯಿತಾ? ನಿಮಗೆ ಈ ರೀತಿ ಕ್ವಶನ್ಸ್ ಎಲ್ಲ ಕೊಟ್ಟಾಗ ಆಲ್ಮೋಸ್ಟ್ ಸ್ಟೆಪ್ಸ್ ಎಲ್ಲ ಮಾಡಿ, ಆಯಿತಾ? ಯಾವುದು ಸ್ಟೆಪ್ಸ್ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಅಂದರೆ ಇದನ್ನು ಬರೀರಿ, 0 ಇಂಟು ಏನು ಬರುತ್ತೆ, 0 ಮೈನಸ್ 3 3 0. ನೆಕ್ಸ್ಟ್ ಮೈನಸ್ 1 ಇಂಟು ಏನು ಬರುತ್ತೆ, -1 -3 -2 0. -1 -3 -2 0. ನೆಕ್ಸ್ಟ್ ಪ್ಲಸ್ 2 ಇಂಟು ನೋಡಿ, -1 0 -2 3. -1 0 -2 3. ನೆಕ್ಸ್ಟ್ ಈಗ 0 ಇದೆ ಅಲ್ವಾ, ಫುಲ್ ಇದನ್ನು ಬಿಟ್ಟುಬಿಡಿ. ನೆಕ್ಸ್ಟ್ ಇಲ್ಲಿ -1 ಇದೆ, -1 ಇಂಟು ಇದನ್ನು ಸಾಲ್ವ್ ಮಾಡಬೇಕಾದ್ರೆ ಎಸ್ ಪ್ಲಸ್ ಮೈನಸ್, ಇಲ್ಲೂ ಕೂಡ ಪ್ಲಸ್ ಮೈನಸನ್ನು ಹಾಕ್ಕೊಳ್ಳಿ, ಮರಿಬೇಡಿ ಆಯಿತಾ? ನೆಕ್ಸ್ಟ್ -1 ಇಂಟು ಪ್ಲಸ್ ಏನು ಬರುತ್ತೆ, -1 ಇಂಟು 0, ಹೌದಲ್ವಾ? ನೆಕ್ಸ್ಟ್ ಮೈನಸ್ ಬರುತ್ತಾ, ಇಲ್ಲ, ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು -2, ಆಯಿತಾ? ನೆಕ್ಸ್ಟ್ ಪ್ಲಸ್ 2 ಇಂಟು -1 ಇಂಟು 3, ಹೌದಾ? ನೆಕ್ಸ್ಟ್ -0 ಇಂಟು -2. ನೆಕ್ಸ್ಟ್ ಇಲ್ಲಿ ನೋಡಿ, ನಾನು 2 ಬ್ರಾಕೆಟ್ ಹಾಕಿದ್ದೀನಿ, ಯಾಕಂದರೆ ಇದು ಎರಡಕ್ಕೂ ಸಂಬಂಧಪಟ್ಟಿರೋದ್ರಿಂದ, ಆಯಿತಾ? ನೆಕ್ಸ್ಟ್ -1 ಇಂಟು 0 0 ಪ್ಲಸ್ 3 ಇಂಟು -2 ಏನು ಬರುತ್ತೆ, -6 ಬರುತ್ತೆ. ನೆಕ್ಸ್ಟ್ ಪ್ಲಸ್ 2 ಇಂಟು -1 ಇಂಟು 3 -3. ನೆಕ್ಸ್ಟ್ ಮೈನಸ್ ಏನು ಬರುತ್ತೆ, 0 ಇಂಟು -2 0ನೇ ಬರುತ್ತೆ. ಈಗ -1 ಇಂಟು -6 ಪ್ಲಸ್ 6 ಆಗುತ್ತೆ. ನೆಕ್ಸ್ಟ್ 2 ಇಂಟು -3 -6 ಆಗುತ್ತೆ. ಅಂದರೆ ನಮಗೆ ಆನ್ಸರ್ ಏನು ಬರುತ್ತೆ, 0 ಬರುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಥರ್ಡ್ ಕ್ವಶನ್. ಈ ಡಿಟರ್ಮಿನೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಝೀರೋಸ್ ಇದೆ. ಸೊ ನಾವು ಸೆಕೆಂಡ್ ರೋ ಅಥವಾ ಥರ್ಡ್ ರೋ ಇಂದ ಮಾಡಬೇಕು, ಅಥವಾ ಫಸ್ಟ್ ಕಾಲಮ್ ಅಥವಾ ಥರ್ಡ್ ಕಾಲಮಿಂದ ಮಾಡಬೇಕು. ನಾನು ಯಾವ ರೀತಿ ಮಾಡ್ತೀನಿ ಅಂದರೆ, ಎಸ್, ಫಸ್ಟ್ ಕಾಲಮ್ ರೀತಿಲಿ ಮಾಡ್ತೀನಿ. ಪ್ಲಸ್ ಮೈನಸ್ ಪ್ಲಸ್, ಆಯಿತಾ? ಫಸ್ಟ್ ನೋಡೋಣ. ಪ್ಲಸ್ 2 ಇದೆ, 2 ಇಂಟು ಎಸ್ ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ ಏನು ಬರುತ್ತೆ, 2 -1 -5 0, ಆಯಿತಾ? ನೆಕ್ಸ್ಟ್ -0 ಇಂಟು ಈ ರೋ ಈ ಕಾಲಮ್ ಬಿಟ್ಟರೆ ಎಸ್ -1 -2 -5 0. ನೆಕ್ಸ್ಟ್ ಪ್ಲಸ್ 3 ಇಂಟು ಈ ರೋ ಈ ಕಾಲಮ್ ಬಿಟ್ಟರೆ -1 -2 2 -1 ಬರುತ್ತೆ. ನೆಕ್ಸ್ಟ್ 2 ಇಂಟು 0, ಹೌದಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ, ಪ್ಲಸ್ ಮೈನಸ್ ಹಾಕೋದನ್ನು ಮಾತ್ರ ಮರಿಬೇಡಿ, +2 ಆಯಿತಾ? ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಇಂಟು ಇಲ್ಲಿಂದೆ -5, ಹೌದಲ್ವಾ? ನೆಕ್ಸ್ಟ್ ಮೈನಸ್ ಇಲ್ಲಿಂದೆ ಫುಲ್ 0 ಟರ್ಮ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ 3 ಇಂಟು ಪ್ಲಸ್ ಮೈನಸ್ -1 ಇಂಟು -1. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 ಆಗುತ್ತೆ, ಹೌದಲ್ವಾ? ನೆಕ್ಸ್ಟ್ 2 ಇಂಟು 0 0. ನೆಕ್ಸ್ಟ್ 1 ಇಂಟು -5 -5. ನೆಕ್ಸ್ಟ್ -0 ಬರೀಬೇಕಂತಿಲ್ಲ. ನೆಕ್ಸ್ಟ್ ಪ್ಲಸ್ 3 ಇಂಟು -1 ಇಂಟು -1 +1. ನೆಕ್ಸ್ಟ್ 2 ಇಂಟು 2 4 +4. ನೆಕ್ಸ್ಟ್ 0 ಹಂಗೆ ಇದೆ ಅಲ್ವಾ, ಹಂಗೆ ಬಿಟ್ಬಿಡಿ. ನೆಕ್ಸ್ಟ್ -5 ಇಂಟು 2 -10. ನೆಕ್ಸ್ಟ್ ಪ್ಲಸ್ 4 + 1 5 5 3s 15. -10 + 15 ಏನು ಬರುತ್ತೆ, ಎಸ್ 5 ಬರುತ್ತೆ. ಈಗ ಇಲ್ಲಿ ನೋಡಿ, ನೀವೀಗ ಫಿಫ್ತ್ ಕ್ವಶನಲ್ಲಿ ಇದನ್ನು 1ನೇದು ಮತ್ತು 2ನೇದು ಮತ್ತು 3ನೇದನ್ನು ಸಾಲ್ವ್ ಮಾಡಿದ್ರಿ, ಹೌದಲ್ವಾ? ಆದರೆ ಒಂದು ಇಲ್ಲಿ ಮಿಸ್ ಆಗಿದೆ. ಅದೇನೆಂದರೆ, ಇದು ಫಸ್ಟ್ ಒನ್ ಆದಮೇಲೆ ಇಲ್ಲಿ ಸೆಕೆಂಡ್ ಒನ್ ಇದೆ, ಅದನ್ನು ಕ್ವಶನ್ ಬರೀಲಿಕ್ಕೆ ಮರ್ತೋಗಿದೆ. ನೆಕ್ಸ್ಟ್ ಇದು ಥರ್ಡ್ ಒನ್, ಇದು ಫೋರ್ತ್ ಒನ್ ಆಗಿರುತ್ತೆ, ಆಯಿತಾ? ಈಗ ಸೆಕೆಂಡ್ ಒನ್ ಯಾವ ಕ್ವಶನ್ ಇತ್ತು ಅಂತ ನೋಡೋಣ.
ಎಸ್, ಇದು ಸೆಕೆಂಡ್ ಒನ್ ಕ್ವಶನ್ ಇತ್ತು, ಅಲ್ಲಿ ಬರೀಲಿಲ್ಲ ಆಗಿದ್ದೆ ಕ್ವಶನ್ ಅಲ್ಲಿ. ಈಗ ಇದದ್ ಡಿಟರ್ಮಿನೆಂಟ್ ಕಂಡುಹಿಡಿಯೋಣ. ಯಾವ ರೀತಿ ಅಂದ್ರೆ, ಎಸ್, ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್, ಯಾಕಂದ್ರೆ ಇಲ್ಲಿ ಯಾವುದೇ ಝೀರೋಸ್ ಇಲ್ಲ, ಸೊ ಯಾವ ರೋ ಅಥವಾ ಯಾವ ಕಾಲಮ್ ಇಂದ ಮಾಡಿದ್ರು ಒಂದೇ ಆಗುತ್ತೆ. ನೆಕ್ಸ್ಟ್ 3 ಇಂಟು ಅಂದ್ರೆ ಡಿಟರ್ಮಿನೆಂಟ್ ಫುಲ್ ರೋ ಫುಲ್ ಕಾಲಮ್ ಬಿಟ್ರೆ 1 ಮೈನಸ್ 2 3 1. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 4 ಇಂಟು ಫುಲ್ ರೋ ಫುಲ್ ಕಾಲಮ್ ಬಿಟ್ರೆ 1 ಮೈನಸ್ 2 2 1. ನೆಕ್ಸ್ಟ್ ಪ್ಲಸ್ 5 ಇಂಟು 1 1 2 3 1 1 2 3, ಹೌದಲ್ವಾ. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿ 3 ಇಂಟು 1. ಇಲ್ಲಿ ನೋಡಿ ಈ ಸ್ಟೆಪ್ಸ್ನ ನಿಮ್ಗೆ ಗೊತ್ತಾಗಿದೆ ಅಲ್ವಾ, ಅದಕ್ಕೆ ಈ ಸ್ಟೆಪ್ಸ್ನ ಹಾರಿಸ್ತಾ ಇದ್ದೀನಿ. ಅಂದರೆ ಎಸ್, 1 ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬರುತ್ತಲ್ವಾ, ಸೊ 1 ಇಂಟು 1 1. ನೆಕ್ಸ್ಟ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 2 ಇಂಟು 3 6, ನಿಮಗೆ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ಲಸ್ 4 ಇಂಟು ಪ್ಲಸ್ ಮೈನಸ್, ಆಯಿತಾ, 1 ಇಂಟು 1 1. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 2 4 ಬರುತ್ತೆ. ನೆಕ್ಸ್ಟ್ ಪ್ಲಸ್ 5 ಇಂಟು ಪ್ಲಸ್ ಮೈನಸ್ 2 ಇಂಟು 3 ಅಂದರೆ 1 ಇಂಟು 3 3. ನೆಕ್ಸ್ಟ್ ಮೈನಸ್ 1 ಇಂಟು 2 ಮೈನಸ್ 2, ಆಯಿತಾ. ನೆಕ್ಸ್ಟ್ 3 ಇಂಟು 6 ಪ್ಲಸ್ 1 7, ಎಸ್, ಪ್ಲಸ್ 4 ಇಂಟು 4 ಪ್ಲಸ್ 1 5. ನೆಕ್ಸ್ಟ್ 5 ಇಂಟು 3 ಮೈನಸ್ 2 1. ನೆಕ್ಸ್ಟ್ ಏನು ಬರುತ್ತೆ, 3 7s 21 ಪ್ಲಸ್ 4 5s 20 ಪ್ಲಸ್ 5 1s 5. 21 ಪ್ಲಸ್ 20 41, 41 ಪ್ಲಸ್ 5 46 ಬರುತ್ತೆ. ನಿಮ್ಗೀಗ ಸೆಕೆಂಡ್ ಒನ್ ಗೊತ್ತಾಗಿದೆ ಅಲ್ವಾ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಏನು ಕೇಳ್ತಿದೆ, ಎಸ್, ಇಫ್ ಎ ಇಸ್ ಈಕ್ವಲ್ ಟು ಈ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಫೈಂಡ್ ಡಿಟರ್ಮಿನೆಂಟ್ ಆಫ್ ಎ ಅಂತ ಕೇಳಿದ್ದಾರೆ. ಈಗ ಡಿಟರ್ಮಿನೆಂಟ್ ಆಫ್ ಎ ನ ಕಂಡುಹಿಡಿಯೋಣ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 1 1 ಮೈನಸ್ 2 2 1 ಮೈನಸ್ 3 5 4 ಮೈನಸ್ 9, ಆಯ್ತಾ. ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್, ನಿಮ್ಗೆ ಹೇಳಿದ್ದೆ ಒಂದ್ಸತಿ, ಇದನ್ನು ಬೇಕಾದ್ರೆ ನೀವು ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲಿ ಬೇಕಾದ್ರೂ ನೀವು ಹಾಕೋಬೋದು ನಿಮ್ಗೆ ಗೊತ್ತಾಗ್ಲಿಕ್ಕಂತ, ಆಯಿತಾ. ಎಕ್ಸಾಮಲ್ಲಿ ಕೂಡ ಹಾಕೋಬೋದು. ನೆಕ್ಸ್ಟ್ 1 ಇಂಟು ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ 1 ಮೈನಸ್ 3 4 ಮೈನಸ್ 9, ಆಯಿತಾ. ನೆಕ್ಸ್ಟ್ ಇಲ್ಲಿ ನೋಡಿ ಮೈನಸ್ 1 ಇಂಟು ಏನು ಬರುತ್ತೆ, ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ 2 ಮೈನಸ್ 3 5 ಮೈನಸ್ 9. ನೆಕ್ಸ್ಟ್ ಏನಿದೆ, ಎಸ್, ಪ್ಲಸ್ ಇಂಟು ಮೈನಸ್ 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 2 ಇದೆ, ಮೈನಸ್ 2 ಇಂಟು ಫುಲ್ ರೋ ಫುಲ್ ಕಾಲಮ್ ಬಿಟ್ಟರೆ 2 1 5 4 ಆಗುತ್ತೆ. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ನಾನು ಲಾಸ್ಟ್ ಕ್ವಶನಲ್ಲಿ ಮಾಡ್ದಂಗೆ ಇದು ಕೂಡ ಡೈರೆಕ್ಟಾಗಿ ಮಾಡ್ತೀನಿ, ನೀವು ಬೇಕಾದರೆ ಸ್ಟೆಪ್ಸ್ ಫಾಲೋ ಮಾಡ್ಬೋದು, ಆಯಿತಾ. ಒಂದು ಸ್ಟೆಪ್ನ ಸ್ಕಿಪ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಎಸ್, ಪ್ಲಸ್ ಮೈನಸ್. ನೆಕ್ಸ್ಟ್ ಪ್ಲಸ್ 1 ಇಂಟು ಮೈನಸ್ 9 ಮೈನಸ್ 9. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್. ನೆಕ್ಸ್ಟ್ 3 ಇಂಟು 4 12, ಹೌದಲ್ವಾ. ನೆಕ್ಸ್ಟ್ ಮೈನಸ್ 1 ಇಂಟು ಪ್ಲಸ್ ಮೈನಸ್, ಇಲ್ಲಿ ಪ್ಲಸ್ ಮೈನಸ್ ಅನ್ನು ಹಾಕೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ಇದು ಮೈನಸ್ ಆಗುತ್ತೆ, ಆಮೇಲೆ ಆನ್ಸರ್ ರಾಂಗ್ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಪ್ಲಸ್ 2 ಇಂಟು ಮೈನಸ್ 9 ಮೈನಸ್ 18. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದರೆ ಪ್ಲಸ್ 3 ಇಂಟು 5, ಪ್ಲಸ್ 3 ಇಂಟು 5 ಏನು ಬರುತ್ತೆ, ಪ್ಲಸ್ 15 ಬರುತ್ತೆ. ನೆಕ್ಸ್ಟ್ ಮೈನಸ್ 2 ಇಂಟು ಈ ಫುಲ್ ಟರ್ಮ್ನ ಸಾಲ್ವ್ ಮಾಡೋಣ, ಅಂದರೆ ಪ್ಲಸ್ ಮೈನಸ್ 2 ಇಂಟು 4 8 ಮೈನಸ್, ಯಾಕಂದರೆ ಇಲ್ಲಿ ಮೈನಸ್ 1 ಮೈನಸ್ ಇಂಟು 1 ಮೈನಸ್ 1 ಮೈನಸ್ 1 ಇಂಟು 5 ಬರುತ್ತೆ. ನೆಕ್ಸ್ಟ್ ಇದನ್ನು ಸಾಲ್ವ್ ಮಾಡಿದಾಗ 1 ಇಂಟು ಮೈನಸ್ 9 ಪ್ಲಸ್ 12 ಏನು ಬರುತ್ತೆ, 3, ಎಸ್. ನೆಕ್ಸ್ಟ್ ಮೈನಸ್ 1 ಇಂಟು ಮೈನಸ್ 18 ಪ್ಲಸ್ 15 ಏನು ಬರುತ್ತೆ, ಮೈನಸ್ 3 ಬರುತ್ತೆ. ನೆಕ್ಸ್ಟ್ ಮೈನಸ್ 2 ಇಂಟು 8 ಮೈನಸ್ 5 3 ಬರುತ್ತೆ. ನೆಕ್ಸ್ಟ್ 3 1s 3 ಮೈನಸ್
ಮೈನಸ್ ಇಂಟು ಮೈನಸ್ ಪ್ಲಸ್ 3 ಇಂಟು 1 3. ನೆಕ್ಸ್ಟ್ ಏನು ಬರುತ್ತೆ ಮೈನಸ್ 2 3 6 ಬರುತ್ತೆ, ಅಂದರೆ 3 ಪ್ಲಸ್ 3 6 ಮೈನಸ್ 6 ಈಸ್ ಈಕ್ವಲ್ ಟು 0 ಆಗುತ್ತೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ವ್ಯಾಲ್ಯೂ ಆಫ್ ಎಕ್ಸ್ ಇಫ್. ನೋಡಿ, ನೀವು ಮ್ಯಾಟ್ರಿಕ್ಸ್ ಅಲ್ಲಿ ಕೂಡ ಎಕ್ಸ್ ಅನ್ನ ಕಂಡುಹಿಡಿದ್ರಿ. ನೆನಪಿದೆ ಅಲ್ವಾ? ಆದ್ರೆ ಯಾವ ರೀತಿ ಕಂಡುಹಿಡಿದಿದ್ರಿ ಮ್ಯಾಟ್ರಿಕ್ಸ್ ಅಲ್ಲಿ? ಎಸ್, ಆರ್ಡರ್ ಚೆಕ್ ಮಾಡಿದ್ರಿ, ಆರ್ಡರ್ ಈಕ್ವಲ್ ಇದೆ, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಈಕ್ವೇಟ್ ಮಾಡಿ ಸಾಲ್ವ್ ಮಾಡಿದ್ರಿ. ಆದ್ರೆ ಇದು ಡಿಟರ್ಮಿನೆಂಟ್ಸ್, ಅದರಲ್ಲಿ ಆ ರೀತಿ ಆಗುದಿಲ್ಲ. ಯಾವ ರೀತಿ ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಫಸ್ಟ್ ಇದರ ಡಿಟರ್ಮಿನೆಂಟ್ ಕಂಡುಹಿಡಿಯೋದು, ನೆಕ್ಸ್ಟ್ ಇದರದ್ದು ಡಿಟರ್ಮಿನೆಂಟ್ ಕಂಡುಹಿಡಿಯೋದು. ಅಂದ್ರೆ ಸೈಮಲ್ಟೇನಿಯಸ್ಲಿ ನಾವು ಕಂಡುಹಿಡಿಬಹುದು. ಯಾವ ರೀತಿ ಅಂತ ನೋಡಿ. ನೆಕ್ಸ್ಟ್ ಪ್ಲಸ್ ಮೈನಸ್, ಇಲ್ಲೂ ಕೂಡ ಪ್ಲಸ್ ಮೈನಸ್. ಈಗ ನೆಕ್ಸ್ಟ್ 2 ಇಂಟು 1 2, ಅಂದ್ರೆ ನೋಡಿ ಸ್ಟೆಪ್ಸ್ ಮಾಡ್ತೀನಿ. 2 ಇಂಟು 1 ಮೈನಸ್ 4 ಇಂಟು 5, ಹೌದಲ್ವಾ? ಈಸ್ ಈಕ್ವಲ್ ಟು 2x ಇಂಟು ಎಕ್ಸ್, ನೆಕ್ಸ್ಟ್ ಮೈನಸ್ 4 ಇಂಟು 6. ಕರೆಕ್ಟ್ ಇದೆ ಅಲ್ವಾ? ನೆಕ್ಸ್ಟ್ ಯಾವ ರೀತಿ ಸಾಲ್ವ್ ಮಾಡಬೇಕಂದ್ರೆ 2 ಇಂಟು 1 2 ಮೈನಸ್ 4 ಇಂಟು 5 20 ಈಸ್ ಈಕ್ವಲ್ ಟು 2x ಇಂಟು ಎಕ್ಸ್ ಏನು ಬರುತ್ತೆ 2x ಸ್ಕ್ವೇರ್ ಮೈನಸ್ 4 6 24. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎಸ್ ಎಕ್ಸ್ ಸ್ಕ್ವೇರ್ ಇಲ್ಲೇ ಇರಲಿ, ಈ ಮೈನಸ್ 24ನ ಆ ಸೈಡ್ ತಗೋದ್ರೆ ಏನಾಗುತ್ತೆ 2 ಮೈನಸ್ 20 ಪ್ಲಸ್ 24 ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಆಗುತ್ತೆ, ಹೌದಲ್ವಾ? ಈಗ ಇದನ್ನು ಸಾಲ್ವ್ ಮಾಡಿದ್ರೆ 24 ಪ್ಲಸ್ 2 26, 26 ಮೈನಸ್ 20 ಏನು ಬರುತ್ತೆ 6 ಬರುತ್ತೆ. 6 ಈಸ್ ಈಕ್ವಲ್ ಟು 2x ಸ್ಕ್ವೇರ್. ನೆಕ್ಸ್ಟ್ ಏನಾಗುತ್ತೆ ಎಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 6/2. ಅಂದ್ರೆ ಇದು ಯಾವ ರೀತಿ ಬರೆದ್ರು ಸೇಮ್ ಅಲ್ವಾ? ಅದಕ್ಕೆ ಎಕ್ಸ್ ಸ್ಕ್ವೇರ್ ಈ ಸೈಡ್ ತಗೊಂಡಿದ್ದೀನಿ. ಇದೇನಾಗುತ್ತೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 3 ಆಗುತ್ತೆ. ಈಗ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು √3 ಆಗುತ್ತೆ, ಹೌದಲ್ವಾ? ಅದ್ರ ನೆನಪಿರ್ಲಿ, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √3 ಅಂತ ಹಾಕಬೇಕು. ಬರೀ ನೀವು ಪ್ಲಸ್ √3 ಅಥವಾ ಬರೀ ಮೈನಸ್ √3 ಹಾಕಿದ್ರೆ ಇದು ರಾಂಗ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಪ್ಲಸ್ √3 ದ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು ಬರುತ್ತೆ 3 ಬರುತ್ತೆ. ಅದೇ ಮೈನಸ್ √3 ದ ಸ್ಕ್ವೇರ್ ಬರೆದ್ರು 3ನೇ ಬರುತ್ತೆ. ಅಂದ್ರೆ ಇದೆರಡರಲ್ಲಿ ಯಾವ್ದು ಬೇಕಾ ಆಗಿರೋದು. ಅದಕ್ಕೆ ಪ್ಲಸ್ 3 ಅಥವಾ ಅಂದ್ರೆ ಪ್ಲಸ್ √3 ಅಥವಾ ಮೈನಸ್ √3 ಆಗಿರುತ್ತೆ. ಗೊತ್ತಾಯ್ತು ಅಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದ್ರೆ ಎಸ್ ಇದು ಸೇಮ್, ಇಲ್ಲಿ ಎಕ್ಸ್ ಇದೆ, ಎಕ್ಸ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ನೋಡೋಣ. ಎಸ್ ಇದನ್ನು ಸಾಲ್ವ್ ಮಾಡಿ. 2 ಇಂಟು 5 ಮೊದಲು ಪ್ಲಸ್ ಮೈನಸ್ ಮೈನಸ್ 3 ಇಂಟು 4 ಈಸ್ ಈಕ್ವಲ್ ಟು ಎಕ್ಸ್ ಇಂಟು 5 ಮೈನಸ್ 3 ಇಂಟು 2x, ಹೌದಲ್ವಾ? ನೆಕ್ಸ್ಟ್ 5 2 10 ಮೈನಸ್ 4 3 12 ಈಸ್ ಈಕ್ವಲ್ ಟು ಎಕ್ಸ್ ಇಂಟು 5 5x ಮೈನಸ್ 3 ಇಂಟು 2 6x ಮೈನಸ್ 6x ಆಗುತ್ತೆ. ನೆಕ್ಸ್ಟ್ ಇಲ್ಲಿ 10 ಮೈನಸ್ 12 ಏನಾಗುತ್ತೆ ಮೈನಸ್ 2 ಈಸ್ ಈಕ್ವಲ್ ಟು 5x ಮೈನಸ್ 6x ಮೈನಸ್ x ಆಗುತ್ತೆ. ಸೊ ಮೈನಸ್ ಮೈನಸ್ ನಾವು ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ಬೋದು. ಅಂದ್ರೆ x ಈಸ್ ಈಕ್ವಲ್ ಟು 2 ಬಂತು. ಆಯ್ತಾ? ಇಲ್ಲಿ ಪ್ಲಸ್ 2 ಮೈನಸ್ 2 ಹಾಕ್ಬೇಕಂದಿಲ್ಲ, ಡೈರೆಕ್ಟ್ ನಮ್ಗೆ x ಸಿಕ್ಕಿದೆ. ಸೊ ನಾವು ಇದನ್ನ ಶಾರ್ಟ್ಕಟ್ ಮೆಥಡ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, ಇಲ್ಲಿ x ಇದೆ, ಇಲ್ಲೂ x ಇದೆ. ಅಂದ್ರೆ ಇದು ಅಪೋಸಿಟ್ ಇದರಲ್ಲಿ ಇದೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕರೆಸ್ಪಾಂಡಿಂಗ್ ಇಲ್ಲ, ಅಪೋಸಿಟ್ ಇದೆ. ಸೊ ಈ ರೀತಿ ಅಪೋಸಿಟ್ ಇದ್ದಾಗ ಅಥವಾ ಇಲ್ಲಿ ಎರಡರಲ್ಲಿ ಅಪೋಸಿಟ್ ಇದ್ದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ. ಎಕ್ಸ್ ಸ್ಕ್ವೇರ್ ಬಂದಾಗ ಪ್ಲಸ್ ಆರ್ ಮೈನಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ಎರಡು ಬರೀಬೇಕು. ಆದ್ರೆ ಇಲ್ಲಿ ನೋಡಿ, ಇದು ಕರೆಸ್ಪಾಂಡಿಂಗ್ ಇದ್ರಲ್ಲಿದೆ, ಹೌದಲ್ವಾ? ಅಪೋಸಿಟ್ ಇಲ್ಲ. ಅವಾಗ ಏನಾಗುತ್ತೆ, ನಾವು ಸಾಲ್ವ್ ಮಾಡಿದಾಗ ಇದು ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ರೀತಿಯಲ್ಲಿ ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರೋದಿಲ್ಲ. ಅವಾಗ ಎಕ್ಸ್ ಸ್ಕ್ವೇರ್ ಬರೋದು ಕಮ್ಮಿ. ಸೊ ಅದು ಯಾವ ರೀತಿ ಬರುತ್ತೆ ಅಂದ್ರೆ ಒಂದು ಪ್ಲಸ್ 2 ಬರುತ್ತೆ, ಅಂದ್ರೆ ಪ್ಲಸ್ ಅಲ್ಲಿ ಬರುತ್ತೆ, ಇಲ್ಲ ಮೈನಸ್ ಅಲ್ಲಿ ಬರುತ್ತೆ. ಎರಡು ಬರೋ ಚಾನ್ಸಸ್ ಕಮ್ಮಿ ಇದೆ. ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಅಂದ್ರೆ ಲಾಸ್ಟ್ ಫೈನಲ್ ಕ್ವಶನ್ ಈ ಎಕ್ಸರ್ಸೈಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಇಫ್ ಅಂತ ಕೊಟ್ಟು ಈ ಇಕ್ವೇಶನ್ ಕೊಟ್ಟಿದ್ದಾರೆ, ದೆನ್ ಎಕ್ಸ್ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಅಂದ್ರೆ ನಾವು ಇಲ್ಲೂ ಕೂಡ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಈ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಈಗ ಜಸ್ಟ್ ಒಂದು ಟ್ರಿಕ್ ಹೇಳಿದ್ದೆ, ನೆನಪಿದೆ ಅಲ್ವಾ? ಆ ಟ್ರಿಕ್ ಮೂಲಕ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಇದೆ, ಅಪೋಸಿಟ್ ಅಲ್ಲಿ ಇದೆ.
ಆಪೋಸಿಟ್ ಅಲ್ಲಿ ಇರೋದ್ರಿಂದ ಇದು ಎಕ್ಸ್ ಸ್ಕ್ವೇರ್ ಬರೋ ಚಾನ್ಸ್ ಇದೆ. ಎಕ್ಸ್ ಸ್ಕ್ವೇರ್ ಅಂದ್ರೆ ಪ್ಲಸ್ ಆರ್ ಮೈನಸ್ ಆಗಿರುತ್ತೆ. ಸೊ ನಮ್ಮ ಅಸಂಪ್ಷನ್ ಪ್ರಕಾರ ಒಂದು ಪ್ಲಸ್ ಆರ್ ಮೈನಸ್ ಆಗಿರಬೇಕು, ಇಲ್ಲಾಂದ್ರೆ ಮತ್ತೊಂದು ಯಾವ್ದು ಇರ್ಬೋದು, ಎಸ್ ಝೀರೋನೂ ಇರ್ಬೋದು. ಯಾಕಂದ್ರೆ ಇದು ಪ್ಲಸ್ ಆಗುತ್ತೆ ಮೈನಸ್ ಆಗುತ್ತೆ, ಹೌದಲ್ವಾ? ಇದಕ್ಕೆ ಸೈನ್ ಇಲ್ಲ ಅಲ್ವಾ? ಎಸ್. ಈಗ 6 ಮತ್ತೆ -6 ಬರೋ ಚಾನ್ಸಸ್ ಇದೆ, ಕಮ್ಮಿ ಇದೆ. ಅದಕ್ಕೆ ನಾವು ಎ ಮತ್ತು ಸಿ ನ ಎಲಿಮಿನೇಟ್ ಮಾಡಬೇಕು. MCQ ಮಾಡೋದು ಇದೇ ರೀತಿ ಆಗುತ್ತೆ. ಅದೇ ಇದೇ ಅದ್ರಲ್ಲಿ ಯಾವ್ದು ಬರುತ್ತೆ, ಎಸ್ ಸಾಲ್ವ್ ಮಾಡಿ. ಮತ್ತೆ ಎಕ್ಸಾಮಲ್ಲಿ MCQಗೆ ಟೈಮ್ ಇದ್ರೆ ಇದನ್ನ ಸಾಲ್ವ್ ಮಾಡಿ ನೋಡಿ, ಡೈರೆಕ್ಟಿಗೆ ಅಂದಾಜರಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ಇದನ್ನ ಸಾಲ್ವ್ ಮಾಡೋಣ. ಎಸ್ ಎಕ್ಸ್ ಇಂಟು ಎಕ್ಸ್, ಹೌದಲ್ವಾ? ಪ್ಲಸ್ ಮೈನಸ್. ನೆಕ್ಸ್ಟ್ 2 ಇಂಟು minus 2 into 18 is equal to 6 into 6 minus 2 into 18. ಆಯ್ತಾ? ನೆಕ್ಸ್ಟ್ ಏನಾಗುತ್ತೆ ಅಂದರೆ x into x square minus 2 into 18 36 is equal to 6 6 36 minus 2 into 18 36 ಬರುತ್ತೆ. ಅಂದರೆ x square minus 36 is equal to 0 ಆಯಿತು. ನೆಕ್ಸ್ಟ್ x square is equal to minus 36 ಇದೆ, ಆ ಸೈಡ್ ಹೋದರೆ ಪ್ಲಸ್ 36 ಆಗುತ್ತೆ. ನೆಕ್ಸ್ಟ್ x is equal to square root of 36 ಅಂದರೆ ಪ್ಲಸ್ ಆರ್ ಮೈನಸ್ 6, ಹೌದಲ್ವಾ? ಯಾಕಂದರೆ 36 ಅನ್ನ ಇಲ್ಲೂ ಕೂಡ ಬರಿಬಹುದು, ಪ್ಲಸ್ ಆರ್ ಮೈನಸ್ ರೂಟ್ 36 ಅಂತ ಬರಿಬಹುದು. ಅಂದ್ರೆ ಇದರಲ್ಲಿ ಯಾವ ಆಪ್ಷನ್ ಇದೆ ಈಗ, ಎಸ್ ಪ್ಲಸ್ ಆರ್ ಮೈನಸ್ ರೂಟ್ ಎಕ್ಸ್ ಅಂದ್ರೆ ರೂಟ್ 6. ನಾವು ಮೊದಲೇ ಹೇಳಿದ್ವಿ ಅಲ್ವಾ, ಇದು ಅಥವಾ ಇದು ಬರ್ಬೋದಂತ. ಆ ರೀತಿ ಥಿಂಕ್ ಮಾಡಬೇಕು, ಗೊತ್ತಾಯ್ತಲ್ವಾ? ನೋಡಿ, ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಕ್ಲಾಸಲ್ಲಿ ಏರಿಯಾ ಎಲ್ಲ ನೋಡೋಣ. ನೆನಪಿರ್ಲಿ, ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಮ್ಯಾಥ್ಸ್ ತುಂಬಾ ಈಸಿ. ಧನ್ಯವಾದ ದೇವ್ರು.